ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ 12ರ 6 ಫೈನಲಿಸ್ಟ್ಗಳಲ್ಲಿ ಯಾರು ಬೆಸ್ಟ್? ಹೆಚ್ಚು ಬಾರಿ ಕ್ಯಾಪ್ಟನ್ ಆದವರು ಯಾರು? ಹೆಚ್ಚು ಸಲ ಉತ್ತಮ ಕಳಪೆ ಮತ್ತು ಕಿಚ್ಚನ ಚಪ್ಪಾಳೆ ಪಡೆದವರು ಯಾರು? ಯಾರ ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಧನುಷ್ ಗೌಡ ಇವರು 3 ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ದಾಖಲೆ ಮಾಡಿದ್ದಾರೆ. ಜೊತೆಗೆ 1 ಸಲ ಮನೆಯ ಸದಸ್ಯರಿಂದ ಉತ್ತಮ ಪಡೆದಿದ್ದಾರೆ. ಕಳಪೆ 0. ಹಾಗೆ ಕಿಚ್ಚನ ಚಪ್ಪಾಳೆ 1 ಬಾರಿ ಸಿಕ್ಕಿದೆ. ಇವರದ್ದು ಒಕ್ಕಲಿಗ ಸಮುದಾಯ, ಬೆಂಗಳೂರು ನಗರ ಜಿಲ್ಲೆ. ರಕ್ಷಿತಾ ಶೆಟ್ಟಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗದೆ ಉಳಿದ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ. ಆದ್ರೆ 1 ಸಲ ಮನೆಯ ಸದಸ್ಯರಿಂದ ಉತ್ತಮ ಪಡೆದಿದ್ದಾರೆ. ಕಳಪೆ 0. ಕಿಚ್ಚನ ಚಪ್ಪಾಳೆ 1 ಬಾರಿ ಸಿಕ್ಕಿದೆ. ಇವರದ್ದು ಬಂಡ್ ಸಮುದಾಯ. ಹುಟ್ಟಿ ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದ ಮುಂಬೈನಲ್ಲಿ. ಪೋಷಕರು ಮೂಲತಃ ಉಡುಪಿ ಜಿಲ್ಲೆಯವರು. ಗಿಲ್ಲಿ ನಟ ಇವರು 1 ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಉತ್ತಮ ಪಡೆದಿಲ್ಲ. 2 ಬಾರಿ ಕಳಪೆ ಪಡೆದು ಬಿಗ್ ಬಾಸ್ ಮನೆಯ ಜೈಲಿಗೆ ಹೋಗಿದ್ದಾರೆ. 1 ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇವರದ್ದು ಕುರುಬ ಗೌಡ ಸಮುದಾಯ. ಊರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗದೆ ಉಳಿದ ಸ್ಪರ್ಧಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಆದ್ರೆ 2 ಬಾರಿ ಉತ್ತಮ ಪಡೆದಿದ್ದಾರೆ. ಹಾಗೆ 2 ಬಾರಿ ಕಳಪೆ ಪಡೆದು ಬಿಗ್ ಬಾಸ್ ಮನೆಯ ಜೈಲು ಸೇರಿದ್ದಾರೆ. 1 ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇವರದ್ದು ಒಕ್ಕಲಿಗ ಸಮುದಾಯ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ರಘು ಇವರು 2 ಸಲ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಆದ್ರೆ ಮನೆಯ ಸದಸ್ಯರಿಂದ ಉತ್ತಮ ಪಡೆದಿಲ್ಲ. ಅದೇ ತರ ಕಳಪೆಯೂ ಸಿಕ್ಕಿಲ್ಲ. 1 ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇವರದ್ದು ಒಕ್ಕಲಿಗ ಸಮುದಾಯ, ಬೆಂಗಳೂರು ನಗರ ಜಿಲ್ಲೆ. ಕಾವ್ಯ ಶೈವ ಇವರು 1 ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಜೊತೆಗೆ 1 ಸಲ ಉತ್ತಮ ಪಡೆದಿದ್ದಾರೆ. ಕಳಪೆ 0. ಕಿಚ್ಚನ ಚಪ್ಪಾಳೆಯೂ ಸಿಕ್ಕಿಲ್ಲ. ಇದರೊಂದಿಗೆ ಕಿಚ್ಚನ ಚಪ್ಪಾಳೆ ಸಿಗದ ಏಕೈಕ ಫೈನಲಿಸ್ಟ್ ಎನಿಸಿಕೊಂಡಿದ್ದಾರೆ. ಇವರದ್ದು ಲಿಂಗಾಯತ ಸಮುದಾಯ. ಊರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ. ಸೋ ಫ್ರೆಂಡ್ಸ್, ಇದಿಷ್ಟು ಬಿಗ್ ಬಾಸ್ ಸೀಸನ್ 12ರ 6 ಫೈನಲಿಸ್ಟ್ ಗಳಲ್ಲಿ ಯಾರು ಬೆಸ್ಟ್, ಯಾರ ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಬಿಗ್ ಬಾಸ್ ಗೆಲ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.